ಸಾರಿಗೆ ನೌಕರರ ಬೇಡಿಕೆ ಬಹಳ ದಿನಗಳಿಂದಲೂ ಇತ್ತು. ಹಿಂದೆ ಅನೇಕ ಬಾರಿ 3-4 ಬಾರಿ ಅಂದ್ಕೊಳ್ಳಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆನ ಆಗಿತ್ತು. ಮತ್ತು ನಾನು ಕೂಡ 2-3 ಬಾರಿ ಚರ್ಚೆ ಮಾಡಿದ್ದೆ. ಮತ್ತೆ ಇದು ಅವರು 38 ತಿಂಗಳು ಅಂತ ಅವರು ಮತ್ತೆ ಹಿಂದಿನ ಸರ್ಕಾರ ಇದ್ದಾಗ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 20ರಲ್ಲಿ ಆಗಿರಲಿಲ್ಲ, ಕೋವಿಡ್ ಎಲ್ಲ ಇತ್ತು. 23ರಲ್ಲಿ ಮಾಡಿದ್ರು. 23ರಲ್ಲಿ ಮಾಡಿದಾಗ ಪ್ರಾಸ್ಪೆಕ್ಟಿವ್ ವೇತನ ಪರಿಷ್ಕರಣೆ ಮಾಡಿಬಿಟ್ರು. ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ ಎಲ್ಲ ಸಂಘಟನೆಗಳ ವಾದ. ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಜೊತೆ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನಿನ್ನೆ ಎಲ್ಲ ಚರ್ಚೆ ಮಾಡಿ ಮೊನ್ನೆ ಇವತ್ತು ಒಂದು ಸರ್ಕಾರಿ ಒಂದು ಆದೇಶವನ್ನು ಹೊರಡಿಸಿದ್ದೀವಿ. ಹಿಂದೆ ಶ್ರೀನಿವಾಸ ಮೂರ್ತಿಯವರು ರೆಕಮೆಂಡ್ ಮಾಡಿದಂಥ 12 ತಿಂಗಳ ಜೊತೆಗೆ 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ. ಮತ್ತೆ ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. ಕೊಟ್ಟಿದ್ದೀನಿ ನೋಡಿ, ವಾಟ್ಸಪ್ಪಲ್ಲಿ ಹಾಕಿದ್ದೀನಿ. ಅದರಲ್ಲಿದೆ ನೋಡಿ, 1/4/25. ಮಾತಾಡೋಣ. ಈಗ ತಾನೇ ಗೆಜೆಟ್ ಆಗಿದೆ. 25-29ಕ್ಕೆ ಆಗುತ್ತೆ. 28ಕ್ಕೆ ಆಗಬೇಕಾಗಿತ್ತು, ಈಗ 29. 1 ವರ್ಷ ಅಷ್ಟೇ ಗ್ಯಾಪ್. ಇದು ಎಲ್ರಿಗೂ ಸಮಾಧಾನ ತರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಡೀಟೇಲ್ ಆಗಿ ನನ್ನ ವಾಟ್ಸಪ್ಪಲ್ಲಿ ನಮ್ಮ ರಾಜ್ಯದಲ್ಲ ನಮ್ಮ KSRTCಗಳ ಹಣಕಾಸಿನ ಪರಿಸ್ಥಿತಿ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರು ಎಷ್ಟು ಸಾಲ ಇಟ್ಟೋಗಿದ್ರು, ಬಸ್ಸಸ್ ಕೊಂಡ್ಕೊಳ್ದೇ ಇರ್ತಕ್ಕಂಥದ್ದು, ರಿಕ್ರೂಟ್ಮೆಂಟ್ ಮಾಡದೇ ಇರ್ತಕ್ಕಂಥದ್ದು ಎಲ್ಲ ಕೂಡ ಕೊಟ್ಟಿದ್ದೀನಿ. ಮತ್ತು ನಾವು ಬಂದಮೇಲೆ ಸರ್ಕಾರ ನಮಗೆ ಸಾಲದ ರೂಪದಲ್ಲಿ ಸರ್ಕಾರನೇ ತೀರಿಸುತ್ತೆ. ಮತ್ತು ಬಸ್ಸಸ್ಸು 7,900 ಬಸ್ಸಸ್ ಕೊಂಡ್ಕೊಡೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು, ಮತ್ತು ರಿಕ್ರೂಟ್ಮೆಂಟು ಸುಮಾರು 10,000 ಜನ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥದ್ದು, ಮತ್ತು ಮೋಟರ್ ವೆಹಿಕಲ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿರ್ತಕ್ಕಂಥದ್ದು, ಇದನ್ನೆಲ್ಲ ಕೂಡ ಡೀಟೇಲ್ ಆಗಿ ನಿಮಗೆ PDF ಅಲ್ಲಿ ಹಾಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.